ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸೋಲಾರ್ ಟೆಕ್ ಸೊಲ್ಯೂಷನ್. ನೀವು ಇವಾಗ ನೋಡ್ತಾ ಇರೋವಂಥದ್ದು 9 ಲೂಮ್ ಸೋಲಾರ್ ಪ್ಯಾನಲ್ ಯೂಸ್ ಮಾಡಿ 5 HP ಮೋಟ್ರನ್ನ ನಾವು ಇವಾಗ ರನ್ ಮಾಡ್ತಾ ಇದ್ದೀವಿ. ಈ ಲೊಕೇಶನ್ ಬಂದು ಗೋವೇರಹಳ್ಳಿ ಅಂತ, ಹರಪ್ಪನಹಳ್ಳಿ ತಾಲೂಕು, ವಿಜಯನಗರ ಡಿಸ್ಟಿಕ್. ನೀವಿಲ್ಲಿ ನೋಡ್ಬೋದು. ಈ ಸಿಂಗಲ್ ಪ್ಯಾನಲ್ ಬಂದು ಮನೆ UPSಗೆ ನೋಡಿ. ಇವ್ರದ್ದು ಜೋಳದ ತೋಟ ಇದೆ. ಮತ್ತು ನೋಡ್ಬೋದು ನೀವಿಲ್ಲಿ ಒಂದ್ರ ಪಕ್ಕ ಒಂದು 9 ಪ್ಯಾನಲ್ನ ಮೌಂಟ್ ಮಾಡಿದ್ದೀವಿ. ಇಲ್ಲಿ ಮಧ್ಯ ಬಂದು ಅವ್ರು ಓಡಾಡಲಿಕ್ಕೆ, ಕೆಳಗಡೆ ಏನಾರು ಹೋಗಲಿಕ್ಕೆ ಸ್ವಲ್ಪ ಗ್ಯಾಪ್ ಇರಲಿ ಅಂತ ಗ್ಯಾಪ್ ಬಿಟ್ಕೊಟ್ಟಿದ್ದೀವಿ ನೋಡ್ಬೋದು. ಮತ್ತು ಯಾವ ಥರ ಮೌಂಟ್ ಮಾಡಿದ್ದೀವಿ, ಇದು ಬಂದು ಸಿಮೆಂಟ್ ಶೀಟ್ ಮೇಲೆ ಮೌಂಟ್ ಮಾಡಿರೋದು. ಕೆಳಗಡೆ ರೇಷ್ಮೆ ಶೆಡ್, ಇದು ರೇಷ್ಮೆ ಬೆಳಿಲಿಕ್ಕೆ ಯೂಸ್ ಮಾಡ್ತಿದ್ದಂಥ ಶೆಡ್ ಇದು. ಅವರು ಕಸ್ಟಮರು ಮೊದಲೇ ಇದನ್ನು ಹಾಕ್ಸಿದ್ರಿಂದ ಅದ್ರ ಮೇಲೆ ನಾವು ಮೌಂಟ್ ಮಾಡಲೇಬೇಕಾಗಿ ಬಂತು. ಸೊ ಅದರಿಂದ ಅದ್ರ ಮೇಲೇ ಮೌಂಟ್ ಮಾಡಿದ್ದೀವಿ. ಮೊದಲೇ ನಮಗೆ ಇನ್ಫಾರ್ಮೇಷನ್ ಸಿಕ್ಕಿದ್ರಿಂದ ಅದಕ್ಕೆ ಬೇಕಾಗಿರೋ ಸಿಸ್ಟಮ್ ಎಲ್ಲ ರೆಡಿ ಮಾಡಿದ್ವಿ. ನೀವು ಇವಾಗ ನೋಡ್ಬೋದು, GI ಸ್ಟ್ರಟ್ ಯೂಸ್ ಮಾಡಿದ್ದೀವಿ. ಹಾಟ್ ಡಿಪ್ಡ್ ಗ್ಯಾಲ್ವನೈಸ್ಡ್ GI ಸ್ಟ್ರಟ್, ನಟ್ಟು ಬೋಲ್ಟ್ ಯೂಸ್ ಮಾಡಿ ಕೆಳಗಡೆ ಇರೋ ಆ್ಯಂಗ್ಲರ್ ಜೊತೆ ನಮ್ಮ ಸ್ಟ್ರಟ್ನ ಲಾಕ್ ಮಾಡ್ಕೊಂಡಿದ್ದೀವಿ. ಎಷ್ಟೇ ಗಾಳಿ ಬಂದ್ರೂ ಎತ್ಕೊಂಡು ಹೋಗಬಾರ್ದು ಅಂತ. ಇಲ್ಲಿ ಸಿಕ್ಕಾಬಟ್ಟೆ ಗಾಳಿ ಇರುತ್ತೆ, ಮತ್ತು ಸಿಕ್ಕಾಬಟ್ಟೆ ಬಿಸಿಲು ಇರುತ್ತೆ. ಮಳೆನೂ ಸ್ವಲ್ಪ ಲೈಟ್ಲಿ ಕಮ್ಮಿನೇ ಈ ಕಡೆ, ಬಟ್ ಬಿಸಿಲು ಸಿಕ್ಕಾಬಟ್ಟೆ ಇರುತ್ತೆ ಈ ಜಾಗದಲ್ಲಿ. ಆದ್ದರಿಂದ ಕಸ್ಟಮರ್ ನಾವು ಸೋಲಾರ್ಗೆ ಹೋಗ್ಬಿಡೋಣ ಅಂದ್ಕೊಂಡು ಫೈನಲೈಸ್ ಮಾಡಿದರು. ಆಮೇಲೆ ಅವರು ಕೂಡ ಪೇಮೆಂಟ್ ಮಾಡಿದಾಗ 20,000 ರೂಪಾಯಿ ಅಷ್ಟೇ ಪೇಮೆಂಟ್ ಮಾಡಿದ್ದು. 20,000 ಪೇಮೆಂಟ್ ಅಡ್ವಾನ್ಸ್ ಪೇಮೆಂಟ್ ಮಾಡಿಬಿಟ್ಟು, ಸರ್ ನೀವು ತೊಗೊಂಬನ್ನಿ, ಇನ್ಸ್ಟಾಲ್ ಆದಮೇಲೆ ನಿಮಗೆ ಕಂಪ್ಲೀಟ್ ಸೆಟಪ್ ಮಾಡ್ತೀವಿ ಅಂತ. ನೀವು ಇವಾಗ ನೋಡ್ಬೋದು, ಇಲ್ಲೆಲ್ಲ 2 ಎಕರೆ ತೋಟ ಇದು. ಕಂಪ್ಲೀಟ್ಲಿ ಮೆಕ್ಕೆಜೋಳ ಮತ್ತು ಕಡಲೆ ಬೀಜ ಬೆಳೀತಾ ಇದ್ದಾರೆ. ಮತ್ತು ಇಲ್ಲಿ ತರಕಾರಿಗಳು ಬೆಳ್ಕೊತಾ ಇದ್ದಾರೆ. ನೀವು ಇವಾಗ ನೋಡ್ಬೋದು, ಟೈಮ್ 5 ಗಂಟೆ 3 ನಿಮಿಷ ಸಂಜೆ, 27ನೇ ತಾರೀಕು ಜುಲೈ, ಶನಿವಾರ ಇನ್ಸ್ಟಾಲ್ ಮಾಡಿರೋದು ಇದು. ಅಲ್ಲಿ ಇರೋದು 2.5 ಇಂಚ್ ಪೈಪು. 2.5 ಇಂಚ್ ಪೈಪು ಕಂಪ್ಲೀಟ್ಲಿ ಅರ್ಧ ನೀರು ಬರ್ತಾಯಿದೆ 2.5 ಇಂಚ್ ಪೈಪಲ್ಲಿ. ಟೈಮ್ 5 ಗಂಟೆ 3 ನಿಮಿಷ. ಮತ್ತು ಕ್ಲೌಡಿ ಕಂಡೀಷನ್ ಕೂಡ ನೋಡ್ಬೋದು ಎಷ್ಟು ಕ್ಲೌಡ್ ಇದೆ ಅಂತ. ಕಂಪ್ಲೀಟ್ಲಿ ಕಪ್ಪು ಮೋಡಗಳು, ಒಂದು ಚೂರು ಬಿಸಿಲಿಲ್ಲ, ಒಂದು ಡ್ರಾಪ್ ಬಿಸಿಲಿಲ್ಲ. ಆದ್ರೂ ನಿಮಗೆ ಅಷ್ಟು ನೀರು ಬರ್ತಾಯಿದೆ. 5 ಗಂಟೆ 3 ನಿಮಿಷದಲ್ಲಿ ಅಷ್ಟು ನೀರು ಬರ್ತಾಯಿದೆ. ಕಸ್ಟಮರ್ ಕೂಡ ಫುಲ್ ಹ್ಯಾಪಿಯಾಗಿದ್ದಾರೆ ನೋಡಿ. ನೀರು ಇನ್ನೂ ಕಮ್ಮಿ ಆಗಿಲ್ಲ. ಆಮೇಲೆ ಇಲ್ಲಿ ಈ ಮನೆಗೂ ಕೂಡ ಅದೇ ನೀರನ್ನ ಯೂಸ್ ಮಾಡೋದು. ಮೇಲ್ಗಡೆ ತನಕ ಹತ್ತುತ್ತಾ ಇಲ್ವಾ ಅಂತ ಅವರು ಕೂಡ ಚೆಕ್ ಮಾಡಿದರು. ಅವ್ರನ್ನ ಎಲ್ಲ ಕಂಪ್ಲೀಟ್ಲಿ ಸಿಸ್ಟಮ್ ವರ್ಕಿಂಗಲ್ಲಿದೆ. ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಇಲ್ಲ. ಕಸ್ಟಮರ್ ಕೂಡ ತುಂಬ ಹ್ಯಾಪಿಯಾಗಿದ್ದಾರೆ. ಈ ಥರ ಅವರು ಮೌಂಟ್ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಸೊ ಆ ಥರ ವರ್ಕಿಂಗ್ಗೆ ತಂದುಕೊಟ್ಟಿದ್ದೀವಿ ಸಿಸ್ಟಮ್ನ. ಮತ್ತು ಕಸ್ಟಮರ್ ಕೂಡ ಸಬ್ಸಿಡಿ ಬಗ್ಗೆ ಎಲ್ಲ ವಿಚಾರಿಸಿದರು. ಬಟ್ ನಾವು ಸಬ್ಸಿಡಿ ಮಾಡ್ತಾ ಇಲ್ಲ. ಸೊ ಆ ರೀಸನಿಂದ ನಾವು ಡೈರೆಕ್ಟಾಗಿ ಹೇಳಿದ್ವಿ, ನಾವು ಸಬ್ಸಿಡಿ ಮಾಡೋದಿಲ್ಲ ಸರ್ ಇದರಲ್ಲಿ. ಸೊ ನೀವು ನಾನ್ ಸಬ್ಸಿಡರಿ ಸಿಸ್ಟಮ್ನೇ ಹಾಕ್ಕೊಡೋದು ನಿಮಗೆ ಅಂತ ಹೇಳಿದ್ವಿ. ಓಕೆ ಅಂತ ಹೇಳಿ ಕಸ್ಟಮರ್ ಕೂಡ, ನಾನು ಅಲ್ಲಿ ತನಕ ವೆಯ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಸರ್, ಮನೆಯಲ್ಲಿ ಸಮಸ್ಯೆಗಳಿದೆ, ಅದರಿಂದ ನಾನು ನಾನ್ ಸಬ್ಸಿಡರಿ ಸಿಸ್ಟಮೇ ಹಾಕ್ಕೊಡಿ ಅಂತ ಅವರು ಅಪ್ರೂವಲ್ ಕೊಟ್ಟರು. ಅಪ್ರೂವಲ್ ಕೊಟ್ಟದ ಒಂದು 8 to 9 ಡೇಸ್ಗೆ ನಾವು ಸಿಸ್ಟಮ್ನ ತೊಗೊಬಂದು ಇನ್ಸ್ಟಾಲ್ ಮಾಡಿದ್ದೀವಿ ಇಲ್ಲಿ. ಸೊ ಸಿಸ್ಟಮ್ ಕಂಪ್ಲೀಟ್ಲಿ ವರ್ಕಿಂಗ್ ಕಂಡೀಷನಲ್ಲಿದೆ. ಮತ್ತು ಕಸ್ಟಮರ್ ಕೂಡ ಸ್ಯಾಟಿಸ್ಫೈ ಆಗಿದ್ದಾರೆ. ಇಲ್ಲಿ ನೋಡ್ಬೋದು ಅವ್ರದ್ದು ತೋಟದ ಒಂದು ಇದು ಪಿಕ್ಚರ್ ಇದು. ಇಲ್ಲಿ ಅವ್ರಿಗೆ ಏನು ಪ್ರಾಬ್ಲಮ್ ಆಯಿತು ಅಂದರೆ ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಆಯಿತು. ಮೊದಲು ಆ ಎಲೆಕ್ಟ್ರಿಸಿಟಿ ಯೂಸ್ ಮಾಡಿಕೊಂಡು ಮೋಟ್ರ್ ರನ್ ಮಾಡ್ತಾಯಿದ್ರು. ಬಟ್ ಇವಾಗ ಗೌರ್ಮೆಂಟ್ ಇದು ಲೋಡ್ ಶೆಡ್ಡಿಂಗ್ ಅದು ಇದೆಲ್ಲ ನೋಡಿದ್ಮೇಲೆ ಅವ್ರಿಗೆ ಪ್ರಾಬ್ಲಮ್ ಆಯಿತು. ಜೊತೆಗೆ ಅವ್ರದ್ದು RR ನಂಬರ್ ರಿಜಿಸ್ಟ್ರ್ ಕೂಡ ಆಗಿರಲಿಲ್ಲ, ಅಂದರೆ RR ನಂಬರ್ ತೊಗೊಂಡಿರಲಿಲ್ಲ. ಸೊ ಅವ್ರದ್ದೇನೋ ಪ್ರಾಬ್ಲಮ್ ಆಗಿ ಅವರು KB ಅವರು ಲೈನ್ ಕಟ್ ಮಾಡಿದರು ಇವ್ರಿಗೆ. ಸೊ ಮನೆ ಯೂಸ್ಗೂ ಕೂಡ ಕರೆಂಟ್ ಇಲ್ಲದೆ ಇರೋಷ್ಟು ಪ್ರಾಬ್ಲಮ್ ಆಯ್ತು ಇಲ್ಲಿ. ಫೈನಲಿ ಇವರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಏನು ಮಾಡಬಹುದು ಸರ್ ಅಂತೆಲ್ಲ ಕೇಳಿ ವಿಚಾರಿಸಿ ನಂತರ ನಾವು ಅವ್ರಿಗೆ ಐಡಿಯಾಸ್ ಕೊಟ್ವಿ, ಈ ಥರ ಮಾಡ್ಕೊಳ್ಳಿ ಸರ್ ಅಂತ. ಸೊ ಅವರು ಫೈನಲಾಗಿ ಓಕೆ ಸರ್ ನೀವು ತೊಗೊಬಂದು ಹಾಕ್ಬಿಡಿ ಆಗಿದ್ರೆ ಅಂತ ಹೇಳ್ಬಿಟ್ಟು ನಮಗೆ ಒಂದು ಅಡ್ವಾನ್ಸ್ ಕೊಟ್ಟರು. ಅಡ್ವಾನ್ಸ್ ಆದಮೇಲೆ ನಾವು ಸಿಸ್ಟಮ್ನ ಕಂಪ್ಲೀಟ್ ಸೆಟಪ್ ಇನ್ಸ್ಟಾಲ್ ಮಾಡಿದ್ದೀವಿ ನೋಡಿ. ಮೊದಲು ಅವರು ಈ ಚಿಕ್ಕ ಪ್ಯಾನಲ್ನ ಯೂಸ್ ಮಾಡಿಕೊಂಡು ಒಂದು ಎಮರ್ಜೆನ್ಸಿ ಲೈಟ್ ಥರ ಯೂಸ್ ಮಾಡ್ತಾಯಿದ್ರು. ಈ ಪ್ಯಾನಲ್ ಬಂದು ಇನೋವೇಟಿವ್ ಕಂಪನಿದು. ಈ ಪ್ಯಾನಲಿಂದ ಯೂಸ್ ಮಾಡ್ತಾಯಿದ್ರು.
ನೋಡಿ ಇವಾಗ 1 KVA ಗಾಮಾ ಪ್ಲಸ್ UTL ಕಂಪನಿದು ಸೋಲಾರ್ ಇನ್ವರ್ಟರ್ ಹಾಕಿರೋದಿಲ್ಲಿ. ಮತ್ತು 150Ah C10 ಕೆಪಾಸಿಟಿ ಟಾಲ್ ಟ್ಯೂಬ್ಲರ್ ಬ್ಯಾಟ್ರಿ ಹಾಕಿದ್ದೀವಿ. ಸೊ ಇವ್ರದ್ದು ಮನೆ ಲೋಡ್ ತುಂಬ ಕಮ್ಮಿ ಇರೋದ್ರಿಂದ ಸೊ ಸಫಿಷಿಯೆಂಟ್ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಅವ್ರದ್ದು ಲೋಡೆಲ್ಲ ಕ್ಯಾಲ್ಕುಲೇಷನ್ ಮಾಡಿಬಿಟ್ಟೆ ಇದು ಮಾಡಿದ್ವಿ. ಸೊ ನೀವು ಇದ್ರದ್ದು ಡೀಟೇಲ್ಸ್ ಮತ್ತು ಎಷ್ಟು ವೋಲ್ಟೇಜ್ ಎಷ್ಟು ಕರೆಂಟ್ ತೊಗೊತಾ ಇದೆ ಅಂತ ಕೂಡ ನೋಡ್ಬೋದು. ಡಿಸ್ಪ್ಲೇನಲ್ಲಿ ನಿಮಗೆಲ್ಲ ಕಾಣಿಸುತ್ತೆ. ಸೊ ನೋಡಿ 150Ah ಬ್ಯಾಟ್ರಿ, ಇದೆಲ್ಲ ಬಂದು ಸೋಲಾರ್ ಬ್ಯಾಟ್ರಿನೇ. ನೀವು ಸೋಲಾರಲ್ಲಿ ಯೂಸ್ ಮಾಡ್ಬೋದು, ಕರೆಂಟಲ್ಲಿ ಯೂಸ್ ಮಾಡ್ಬೋದು. ಇದೂ ಅಷ್ಟೇ, ಇನ್ವರ್ಟ್ರ್ ಕೂಡ ಹೈಬ್ರಿಡ್ ಇರುತ್ತೆ. ಹೈಬ್ರಿಡ್ ಅಂದರೆ ನೀವು ಸೋಲಾರಲ್ಲೂ ಯೂಸ್ ಮಾಡಿ, ಕರೆಂಟಲ್ಲೂ ಯೂಸ್ ಮಾಡ್ಬೋದು. ಅಣ್ಣ ನಿಮ್ಮ ಹೆಸರು? ನಮ್ಮ ಹೆಸರು ಈಶ್ವರ್ ಅಂತ. ನಮ್ಮದು ಇಲ್ಲಿ ಹರಪನಹಳ್ಳಿ ತಾಲೂಕು, ವಿಜಯನಗರ ಡಿಸ್ಟಿಕ್ಕು. ಈ ಶ್ರೀನಿವಾಸ್ ಅವ್ರನ್ನ ನಾನು ಯೂಟ್ಯೂಬಲ್ಲಿ ನೋಡಿಬಿಟ್ಟು ಕಾಂಟ್ಯಾಕ್ಟ್ ಮಾಡಿ, ಯೂಟ್ಯೂಬಲ್ಲೇ ನಂಬರ್ ತಂದು ಕಾಂಟ್ಯಾಕ್ಟ್ ಮಾಡಿ, ಆಮೇಲೆ ಅವರು ಎಲ್ಲ ನಮಗೆ ಎಷ್ಟು ಎಕರೆ ಅಂತೆಲ್ಲ ಹೇಳಿದಾದ್ಮೇಲೆ ಅವರಿಗೆ ಅವರು 5 HP ಸಾಕು ಅಂತೇಳಿ ಈಗ 5 HP ಮೋಟ್ರ್ ಸೋಲಾರ್ ಸಿಸ್ಟಮ್ ಹಾಕ್ಸಿದ್ದೀವಿ. ನೋಡಿದ್ವಿ, ಈಗ ಮಳೆಗಾಲ ವಿಪರೀತ ಮಳೆ ಇದೆ, ಫುಲ್ಲು ಬ್ಲಾಕ್ ಮೋಡ ಇದೆ. ಆದ್ರೂ ಬಂತು ನೀರು, ಒಂದು ಇಂಚಷ್ಟು ಬಂತು, ಫುಲ್ಲು ಬ್ಲಾಕ್ ಮಾಡೋದಲ್ಲೂ. ಇನ್ನು ಬಿಸಿಲು, ಇನ್ನು ನಾಳೆ ನಾಡಲ್ಲಿ ಬಿಸಿಲು ಬಿದ್ದರೆ ಅದನ್ನು ನೋಡಿ ಇರೋದಂತೂ ಸಫಿಷಿಯೆಂಟ್ ನಮಗೆ ಅನಿಸಿದೆ. ಮತ್ತು UPS ಹಾಕ್ಸಿದ್ವಿ, UPS ಓಕೆ, ಚೆನ್ನಾಗಿದೆ ಸಿಸ್ಟಮ್, ಒಳ್ಳೆ ಚೆನ್ನಾಗಿದೆ. ಹಾಂ ಅಣ್ಣ, ಇದು ಮೋಟ್ರ್ ನೀರು ಬಿಸಿಲಿದ್ದಾಗ ಯಾವ ಥರ ಬಂತು? ಬಿಸಿಲಿತ್ತಲ್ಲ ಲೈಟಾಗಿ, ಇವಾಗ ಬಿಸಿಲಿದ್ದಾಗ ಫುಲ್ 2.5 ಇಂಚ್ ಪೈಪಲ್ಲಿ ಬಂತು, ಆಲ್ಮೋಸ್ಟ್ ಫುಲ್ ಬಂತು. ಆಮೇಲೆ ಬಿಸಿಲು ಫುಲ್ಲು ಕಪ್ಪು ಮಾಡ ಬಂದಾಗ್ಲೂ ಬಂತು, ಸ್ವಲ್ಪನಾದ್ರೂ ಬಂದೇ ಬರುತ್ತೆ, ಬರದೇ ಇಲ್ಲ ಅಂತೇನಿಲ್ಲ, ಬಂದೇ ಬರುತ್ತೆ. ಒಂದ್ ಇಂಚಿಗೆ ಯಾವ್ದು ಮೋಸ ಇಲ್ಲ. ಓಕೆ, 5 ಗಂಟೆನಲ್ಲೂ ಆನ್ ಮಾಡಿದ್ರಿ ಅಣ್ಣ? 5 ಗಂಟೆಲ್ಲ ಆನ್ ಮಾಡಿದ್ವಿ. 5 ಗಂಟೆಲಿ ಅದೇ ಸ್ವಲ್ಪ ಬಿಸಿಲು ಕಮ್ಮಿ ಆಗಿತ್ತು, ಮೋಡನೂ ಇತ್ತು, ಬಂತು ನೀರು. ನಿಮ್ಗೆ ಮನೆಗೆಲ್ಲ ಯೂಸ್ ಆಗ್ತಾ ಇದೆ? ಆಗುತ್ತಾ? ಯೂಸ್ ಆಗ್ತಿದೆ. ಪೈಪಿಂದ ಮನೆ ಮೇಲ್ಗಡೆ ಟಾಪ್ ಸಿಂಟ್ಯಾಕ್ಸಿಗೂ 5 ಗಂಟೆ ಟೈಮಲ್ಲಿ ಕಮ್ಮಿ ಬಿಸಿಲಿದಾಗ್ಲೂ ಏರ್ಸಿದ್ವಿ ಮೇಲೆಗೆ. ಓಕೆ, ರೀಚ್ ಆಗುತ್ತೆ ನೀರು. ಮತ್ತೆ ಸೋಲಾರ್ ಪ್ಯಾನಲ್ಸ್ ಮತ್ತೆ ಇನ್ಸ್ಟಾಲೇಷನ್ ಎಲ್ಲ ಹೆಂಗಾಯ್ತು? ಚೆನ್ನಾಗಿದೆ, ಇನ್ಸ್ಟಾಲೇಷನ್ ಎಲ್ಲ ತುಂಬಾ ಚೆನ್ನಾಗಿದೆ. ಓಕೆ, ಇದು ನಾವು ಮೆಟಲ್ ಶೀಟ್ ಮೇಲೆ ಹಾಕಿದೀವಿ ಪ್ಯಾನಲ್, ಮತ್ತೆ ಇದ್ರ ಮೇಲೆ ಹಾಕಿದೀವಿ. ಒಂದು UPS ಹಾಕಿದ್ರಿ, ಆಮೇಲೆ ಸಿಮೆಂಟ್ ಶೀಟ್ ಮೇಲೆ ನನಗೆ ಡೌಟ್ ಇತ್ತು ಹೆಂಗ ಹಾಕ್ತೀರಾ ಅಂತ. ಆಗಿದೆ, ಚೆನ್ನಾಗಿದೆ. ಸಿಮೆಂಟ್ ಶೀಟ್ ಮೇಲೆ ನಮ್ಮ ಶೀಟ್ಗೂ ಸೇಫ್ಟಿ ಆಯ್ತು ಅದು ಹಾಕಿದ್ಮೇಲೆ. ಅಣ್ಣ, ಮತ್ತೆ ಮೆಟೀರಿಯಲ್ಸ್ ಕ್ವಾಲಿಟಿ ಎಲ್ಲ ಹೇಗಿದೆ? ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಮತ್ತೆ ಆಪರೇಷನ್ಸ್ ಎಲ್ಲ ಈಸಿ ಇದೆಯಾ ಮಾಡ್ಲಿಕ್ಕೆ? ಇದೆಲ್ಲ ಈಸಿ ಇದೆ. ಇದೊಂದು ಆನ್ ಅಂಡ್ ಆಫ್, ಇದೊಂದು ಶಿಫ್ಟಿಂಗ್ ಸ್ವಿಚ್ ಅಂತ. ಓಕೆ, ನೀವು ಒಂದ್ಸಲ ಆನ್ ಮಾಡಿ ತೋರಿಸ್ಬಿಡಿ ಅಣ್ಣ. ಆನ್ ಮಾಡಿ ಅಣ್ಣ. ಸೋಲಾರ್ ಈ ಕಡೆ ಹಾಕಿದ್ರೆ KVಗೆ ಅಂತ ಹೇಳಿದ್ದಾರೆ. ಓಕೆ, ಆನ್ ಆಯಿತು. ಓಕೆ, ಸ್ವಿಚ್, ಮೋಟರ್ ಸ್ವಿಚ್ ಇದು. ಮೋಟರ್ ಸ್ವಿಚ್ ಲೋ ಲೈಟ್. ಲೋ ಲೈಟ್ ಬಿಡಿ ಅಣ್ಣ. ಈಗ ಟೈಮು ಅಪ್ರಾಕ್ಸಿಮೇಟ್ಲಿ ಅಣ್ಣ 6 ಗಂಟೆ ಹತ್ರನಾ? ಹಾಂ, ಎಕ್ಸಾಕ್ಟ್ಲಿ 5:15. 5:15 ಪೂರ್ತಿ ಕಪ್ಪು ಮೋಡಗಳಿದೆ, ಆನ್ ಆಗ್ತಾ ಇಲ್ಲ. ಹಾಂ ಅಣ್ಣ, ಮೋಟ್ರ್ ಆನ್ ಆಗ್ತಾ ಇದೆ, ಬಟ್ ನೀರು ಬರೋದಿಲ್ಲ. ಈ ಕಂಡೀಷನ್ ಬರೋದಿಲ್ಲ. ಅಂದರೆ ಈಗ ಕರೆಂಟಿನ ಸಮಸ್ಯೆ ಇರೋ ರೈತರೆಲ್ಲ ಇದನ್ನ ಹಾಕ್ಸ್ಕೊಂಡ್ರೆ ಇನ್ನೂ ಯೂಸ್ ಆಗುತ್ತೆ, ಒಳ್ಳೇದು. ಸರಿ, ಮಳೆಗಾಲದಾಗ ಇಷ್ಟ ಆಗಿದೆ ಅಂದರೆ ಬೇಸಿಗೆಯಲ್ಲಿ ನಮಗೆ ಸಫಿಷಿಯೆಂಟ್ ಬೇರೆ ಹೊಲದಾಗ ನೀರು ಕೊಡ್ಬೋದು ನಾವು, ಅಷ್ಟು ನೀರು ಆಗುತ್ತೆ. ಒಟ್ಟು ನೀರಲ್ಲಿ ಬೋರಲ್ಲಿ ನೀರು ಇರಬೇಕು ಅವ್ರದ್ದು. ಹೌದು, ಕರೆಂಟ್ ಇದೆ ಅಂತ ತೊಂದರೆ ಆಗಲ್ಲ, ಬೋರಲ್ಲಿ ನೀರಿದ್ರೆ ಸಫಿಷಿಯೆಂಟ್ ಆಗುತ್ತೆ. ಅದೇ. ಓಕೆ ಅಣ್ಣ, ಥ್ಯಾಂಕ್ ಯು. ಓಕೆ, ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸೋಲಾರ್ ಟೆಕ್ ಸೊಲ್ಯೂಷನ್. ನೀವು ಇವಾಗ ನೋಡ್ತಾ ಇರೋದು ಬಂದು 5 HP ಮೋನೋ ಡಿಸೈನ್, 9 ಪ್ಯಾನಲ್ ಹಾಕಿರೋದು, 5 HP. ಸೊ ನೀವು ಇವಾಗ ನೋಡ್ಬೋದು ಇಲ್ಲಿ ಆಕ್ಸನ್ ಸೋಲಾರ್ ಸೊಲ್ಯೂಷನ್ ಡ್ರೈವ್ ಯೂಸ್ ಮಾಡ್ತಿರೋದು. ನಾವು ಬಂದು ಆಕ್ಸನ್ ಸೋಲಾರ್ ಸೊಲ್ಯೂಷನ್ ಆಥರೈಸ್ಡ್ ಡಿಸ್ಟ್ರಿಬ್ಯೂಟರ್ಸ್. ಸೊ ಅದರದ್ದು ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ, ನೇಮ್ ಪ್ಲೇಟ್ ಡೀಟೇಲ್ಸ್ ಈ ಥರ ಇದೆ. ಸೊ ಇದನ್ನು ಆಪ್ರೇಷನ್ಸು ಎಲ್ಲ ಹೇಳ್ತೀನಿ. ನೋಡ್ಬೋದು, ವೈರಿಂಗ್ ಎಲ್ಲ ಮುಗಿದಿದೆ. ಮೇಲ್ಗಡೆ ಸೋಲಾರ್ ಪ್ಯಾನಲ್ಸ್ ಎಲ್ಲ ತೊಗೊಂಬಂದಿದ್ದೀವಿ. ಇಲ್ಲಿ 2 ಪೈಪ್ ಬಂದಿದೆಯಲ್ಲ, ಈ 2 ಪೈಪ್ ಬಂದು ಒಂದು UPSಗೆ, ಇನ್ನೊಂದು ಮೋಟ್ರಿಗೆ. ಸೊ ಫಸ್ಟ್ ಮೋಟ್ರ್ ಆಪ್ರೇಷನ್ ಹೇಳ್ತೀನಿ. ಫಸ್ಟು ಮೋಟ್ರ್ ಆಪ್ರೇಷನ್ ನೀವು ಇಲ್ಲಿ ನೋಡ್ಬೋದು, ಒಂದು ಪವರ್ ಆಫ್ ಸ್ವಿಚ್ ಇದೆ ಇದರಲ್ಲಿ, ಸೋಲಾರ್ ಮತ್ತು 3 ಫೇಸ್ 400 volts, ಮತ್ತು ಇನ್ನೊಂದು ಆನ್, ಮೋಟ್ರ್ ಆನ್ ಆಫ್ ಬಟನ್ನ. ಸೊ ಇವಾಗ ಫಸ್ಟು ಸೋಲಾರ್ ಕಡೆ ಟರ್ನ್ ಮಾಡೋಣ. ಈ 0 ಇದ್ದರೆ ಆಫು, 1 ಕಡೆ ಟರ್ನ್ ಮಾಡೋಣ. ಸೊ 1 ಕಡೆ ಟರ್ನ್ ಮಾಡಿದ್ರೆ ಇಲ್ಲಿ ಡಿಸ್ಪ್ಲೇ ಆನ್ ಆಯಿತು, ನೋಡ್ಬೋದು ನೋಡಿ. ಈ ಥರ ಡಿಸ್ಪ್ಲೇ ಆನ್ ಆದಮೇಲೆ ನಾವು ಈ ಟಂಬ್ಲರ್ ಸ್ವಿಚ್ ಇದೆಯಲ್ಲ, ಈ ಟಂಬ್ಲರ್ ಸ್ವಿಚ್ನ ಆನ್ ಮಾಡಬೇಕು. ಇಲ್ಲಿ ನೋಡ್ಬೋದು, ಮೋಟ್ರ್ ಆನ್ ಆಯಿತು. ಬಿಸಿಲಿಲ್ಲ, ಲೋ ಲೈಟ್ ಕಂಡೀಷನ್ ಇದೆ.
ಫುಲ್ ಮೇಲೆ ಕಾಣ್ತದೆ. ಕರೆಂಟ್ ಇದಕ್ಕಿಂತ ಸ್ವಲ್ಪ ಜೋರಾಗಿ ಮೋಟ್ರು ಫ್ರೀ ಆಗಬೇಕು ಇನ್ನು.